ಇಲ್ಲೇ ಬಂದಾಗ ನಾವು ಅವ್ರಿಗೆ 2012ಲಿಂದ 13-14 ಮಟ್ಟ ಅವ್ರ ಕಡೆ ಭಾಳ ಆತ್ಮೀಯತೆ ಆತ್ಮೀಯಪಣ ಒಂದು ಯಾವುದೋ ಕೆಲಸಕ್ಕೆ ಅವ್ರದ್ದು ನಮ್ಮದು ಒಂದು ಸ್ವಲ್ಪ ಇದಾಯ್ತು, ಗೊಂದಲ ಆಯ್ತು. ಪಕ್ಷದಲ್ಲಿ ಜಾಯಿನ್ ಆಗಬೇಕಾದ್ರೆ ಏನಾದರೂ ಡಿಮ್ಯಾಂಡ್ ಇಟ್ಟು ಜಾಯಿನ್ ಆಗಿದ್ರ ಹಾಗೆ ಸುಮ್ಮನೆ ಪಕ್ಷ ಇಲ್ಲ ನಾನು ಮೂಲತಃ ಕಾಂಗ್ರೆಸ್ ನಾ ಮತ್ತೆ ಹೊಳ್ಳಿ ಕಾಂಗ್ರೆಸ್ ಸೇರ್ಬೇಕಂತ ಸೇರಿದ್ರ? ಗ್ಯಾರಂಟಿ ಅನುಷ್ಠಾನ ಕಮಿಟಿ ರಚನೆ ಆದಾಗಿಂದ ಇಲ್ಲಿವರೆಗೆ ಈ 2.5 ವರ್ಷದಿಂದ ಈ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಶಾಸಕರಿಲ್ಲ. ಇಲ್ಲಿ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದ್ರೆ ಒಂದು ಮನೆ 12 ಬಾಗಿಲಾದಂಥ ರೀತಿಯಿಂದ ಈ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಒಂದು ಚರಿತ್ರೆ ಆಗ್ಬಿಟ್ಟಿದೆ. 23ರಲ್ಲಿ ತಾವು ಇದ್ದಿದ್ದಿಲ್ಲ, 23-24ರಲ್ಲಿ ತಾವು ಕಾಂಗ್ರೆಸ್ ಜಾಯಿನ್ ಆದ್ರಿ, ಎಂ ಪಿ ಚುನಾವಣೆ ಹತ್ತದ್ರದಲ್ಲಿ. ಅವಾಗ ಆ ಚುನಾವಣೆ ಮಾಡಿದ್ರಿ, ಬೈ ಎಲೆಕ್ಷನ್ ಮಾಡಿದ್ರಿ, ಈಗ ಮುಂದೆ ಹೋಗ್ತಾ ಇದ್ರಿ. 28ಕ್ಕೆ ಕುಂದಗೋಳನ್ನು ಗೆಲ್ಲಬೇಕು, ಧಾರವಾಡ ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು. ಈ ಕನಸು ಹೇಗೆ? ಮುಂದಿನ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಬರ್ತಾ ಇರುವಂಥ ಚುನಾವಣೆ ಬಗ್ಗೆ ಎಲ್ಲೋ ಒಂದು ಕಡೆ ಜೋಡಮನಿಯವರು ಚುನಾವಣೆಗೆ ಹೋಗ್ತಾರೆ ಅನ್ನುವಂಥ ಸುದ್ದಿ ಬರ್ತಾ ಇದೆ ಸರ್, ಹೌದಾ ಸರ್? ಕಾಂಗ್ರೆಸ್ ಟಿಕೆಟ್ ನನಗೂ ಸಿಗ್ಬೋದು, ಅವ್ರಿಗೂ ಒಂದು 8 ಮಂದಿ ಅದಾರ, ಅವ್ರಿಗೂ ಸಿಗ್ಬೋದು. ಯಾರು ಸಿಗ್ತೈತೆ ಅದು ನನಗೆ ಗೊತ್ತಿಲ್ಲ. ನನ್ನ ಏನು ಪಕ್ಷಕ್ಕೆ ಏನು ರಾತ್ರಿ ಹಗಲಿ ಕೂಡಿ ದುಡಿಬೇಕು ನಾ ದುಡ್ಯಾಕ. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಅನೇಕ ವಿಷಯಗಳಲ್ಲಿ ಗ್ರೌಂಡ್ ರಿಯಾಲಿಟಿ ವರ್ಕನ್ನು ಕೂಡ ನಡೀತಾ ಇದೆ. ಗ್ರೌಂಡ್ ರಿಯಾಲಿಟಿ ವರ್ಕ್ ನಡೀತಾರಂಥ ವಿಶೇಷತೆ, ಗ್ರೌಂಡ್ ರಿಯಾಲಿಟಿ ವರ್ಕ್ ನಡೀತಾರಂಥ ಮೂಲ ಉದ್ದೇಶ 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, 1.5 ವರ್ಷದ BJP JDS ಮೈತ್ರಿ ವಿಷಯಗಳನ್ನು ಮತ್ತು ಈಗ ರಾಜ್ಯ ಸರ್ಕಾರದ 5 ಗ್ಯಾರಂಟಿಯ ವಿಶೇಷತೆ ಮತ್ತು ಮುಂದಿನ 2028-29 ವಿಶೇಷವಾಗಿರ್ತಕ್ಕಂಥ ಮುಂದಿನ ನಡೆಗಳ ಬಗ್ಗೆ ವಿಚಾರಧಾರೆಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಗ್ರೌಂಡ್ ರಿಯಾಲಿಟಿ ವರ್ಕನ್ನು ಕೂಡ ನಡೆಸ್ತಾ ಇದೆ. ಅಂಥದೇ ಒಂದು ಕ್ಷೇತ್ರಕ್ಕೆ ನಾವು ಭೇಟಿ ಕೊಟ್ಟಿದ್ದೀವಿ. ಇದು ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಸತತವಾಗಿ 2 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ತಮ್ಮದೇ ಆಗಿರ್ತಕ್ಕಂಥ ನಾಯಕತ್ವ ಅನ್ನೋದಕ್ಕಿಂತ ಈ ಕ್ಷೇತ್ರಕ್ಕೆ ಸಮರ್ಥ ಒಂದು ನಾಯಕತ್ವ ಬೇಕು, ನಿಷ್ಠಾವಂತ ಕಾರ್ಯಕರ್ತ ಬೇಕು ಅಂತೇಳಿ ದುಡಿದು ಈ ಕ್ಷೇತ್ರದಲ್ಲಿ ಸಮಾಜ ಸೇವೆಯಲ್ಲಿ ಪಾತ್ರ ವಹಿಸುತ್ತಾ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಬಂದಿರತಕ್ಕಂಥವ್ರು. ಪ್ರಥಮ ಬಾರಿಗೆ 2018ರಲ್ಲಿ JDU ಪಕ್ಷದಿಂದ ಸ್ಪರ್ಧೆ ಮಾಡಿ ಅವಾಗಿನ ಸಂದರ್ಭದಲ್ಲಿ 7,300 ಮತವನ್ನು ಪಡೆದುಕೊಂಡ್ರು. ಮತ್ತು ಈ ಕ್ಷೇತ್ರದ ಹಾಲಿ ಶಾಸಕರಾಗಿರ್ತಕ್ಕಂಥ ಅವಾಗಿನ ಸಂದರ್ಭದಲ್ಲಿ ಚನ್ನಬಸಪ್ಪ ಶಿವಳ್ಳಿಯವರ ನಿಧನದಿಂದ ಬೈ ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಅವಾಗ ಕಾಂಗ್ರೆಸ್ ಮತ್ತು JDS ಪಕ್ಷ ಮೈತ್ರಿ ಇರೋದ್ರಿಂದ ಅವಾಗ ಇವರು JDU ಬಿಟ್ಟು JDS ಕಡೆ ಬಂದಿದ್ರು. ಆ ಮೈತ್ರಿಯಿಂದ ಇವರು ಸ್ಪರ್ಧೆ ಮಾಡಲಿಲ್ಲ, ಮೈತ್ರಿಯನ್ನೇ ಕುಸುಮಾವತಿ ಶಿವಳ್ಳಿಯವರಿಗೆ ಬೆಂಬಲ ನಿಂತರು. ಅದೇ ರೀತಿಯಾಗಿ ಇವರು ಬೆಂಬಲದಿಂದ ಕೆಲಸವನ್ನು ಕೂಡ ಮಾಡಿದರು. ಮೈತ್ರಿಯಿಂದ ಮುಂದೆ ಆ ಮೈತ್ರಿ ಮುಂದುವರಿಯಲಿಲ್ಲ. ಮತ್ತು ಇವರಿಗೆ ಅವಕಾಶ 23ರಲ್ಲಿ ಇವರಿಗೆ ಅವಕಾಶ ಸಿಕ್ತು. ಅವಕಾಶ ಸಿಕ್ಕರೂ ಕೂಡ ಕ್ಷೇತ್ರದಲ್ಲಿ ಜನ ಯಾಕೆ ಇವರನ್ನು ಕೈ ಹಿಡಿಲಿಲ್ಲ. ಅವಾಗೂ ಕೂಡ JDUಕ್ಕಿಂತ ಇವರಿಗೆ 3,000 ಮತಗಳನ್ನು ಕಡಿಮೆ ಸಿಕ್ಕು. ಇವೆಲ್ಲ ಲೆಕ್ಕಾಚಾರವನ್ನು ನಂತರ ಇವರು ಕಾಂಗ್ರೆಸ್ ಪಕ್ಷ ಕಡೆ ಜಾಯಿನ್ ಆದರು. ಕಾಂಗ್ರೆಸ್ ಪಕ್ಷದಿಂದ ಮುಂದೆ ಬಂದು ಕಾಂಗ್ರೆಸ್ ಪಕ್ಷದಲ್ಲಿ ಸಮರ್ಥವಾಗಿ ನಾಯಕತ್ವ ಹೊಂದಿಕೊಂಡು ಈಗೆಲ್ಲ ಬಂದಿರತಕ್ಕಂಥ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕೆಲಸ ಮಾಡಿ ಇಲ್ಲಿವರೆಗೆ ತಲುಪಿರ್ತಕ್ಕಂಥ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಮಾನ್ಯ ಶ್ರೀ ಹಜರತ್ ಅಲಿ ಜೋಡಮನಿಯವರು ಇಂದು ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೆಯ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗದೆ. ಆರೋಗ್ಯ ಹೇಗಿದೆ? ಸ್ವಲ್ಪ ಮೊನ್ನೆ ಹುಷಾರಿಲ್ಲ ಅಂತ ನೆಗಡಿ ಇರ್ತದೆ, ಬೆಳಿಗ್ಗೆ ಎದ್ದು ಥಂಡಿ ಗಿಂಡಿ ಇರ್ತದೆ, ನೆಗಡಿ ಆಗಿತ್ತು ರೀ. ಅದ್ರ ಸ್ವಲ್ಪ ಚೆನ್ನಾಗದಾನೆ. ನನ್ನ ಮೊದಲನೇ ಪ್ರಶ್ನೆ ಬರೋಕ್ಕಿಂತ ಪೂರ್ವಕವಾಗಿ ನಿಮ್ಮ ವೈಯಕ್ತಿಕ ಬರ್ತಾ ಇದ್ದೇನೆ. ತಮ್ಮನ್ನು ತಾವು ಯಾವಾಗ ರಾಜಕಾರಣದಲ್ಲಿ ಗುರುತಿಸ್ಕೊಂಡ್ರಿ? ಸಂಶಿಯಿಂದ ಕುಂದಗೋಳ ವಿಧಾನಸಭಾ ಕ್ಷೇತ್ರದಿಂದ ಗೋವಾ ಕಡೆ ನಿಮ್ಮ ಪ್ರಯಾಣ ಆಗಿದ್ದು ಯಾವಾಗ? ಸರ್ 1988ದಾಗ ನಾ ಗೋವಾಕ್ಕೆ ಹೋಗಿದ್ರಿ. 90ರಾಗ ನಾನು ಹಲವಾರು ಲೀಡರ್ ಕಡೆ ವಿಶ್ವಜಿತ್ ರಾಣೆ ಅವರಪ್ಪ ರಾಣೆ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಇದ್ದರು. ಅವ್ರ ಕೂಟ ನಮ್ಮ ನುಡಿ ಭಾಳ ಚಲೋ ಇತ್ತು. ದಿಗಂಬರ್ ಕಾಮತ್ ಆದರು,
ಅವನು ಚೀಫ್ ಮಿನಿಸ್ಟರ್ ಇದ್ನು ಇಷ್ಟು ಹಲವಾರು ಸರಿ 2 ಸರಿ ಅದು. ಕಾಂಗ್ರೆಸ್ಗೆ ಗೋವಾದಾಗೂ ನಾವು ಭಾಳ ದುಡ್ದೇವಿ, ಭಾಳ ಕೆಲಸ ಮಾಡೇವಿ. ಅವಾಗೂ 90ಲಿಂತ ನಾವು ಕಾಂಗ್ರೆಸ್ ಪಕ್ಷದಾಗ ನಾವು ಕಾಂಗ್ರೆಸ್ ನಮ್ಮ ತಾಯಿಯವರು ಅವರು ಎಲ್ಲರೂ ನಾವು ಕಾಂಗ್ರೆಸ್ದಾಗ ಇದ್ದಾರೋ. ಹಗರ್ಕ ಮತ್ತು ನಮ್ಮ ಬರ್ಕೊತ ಹೋದಾಗ ಶಿವಳ್ಳಿಯರು ನಮ್ಮ ಆತ್ಮೀಯರು ಭಾಳ. ಯಾವಾಗ ಗೋವಾದಿಂದ ಕುಂದಗೋಳ ವಿಧಾನಸಭಾ ಕ್ಷೇತ್ರ ಕಡೆ ಬಂದ್ರಿ? 2012-13ದಾಗ ಸ್ವಲ್ಪ 2013ರಲ್ಲಿ ನಾವು ಶಿವಳ್ಳಿಯರು ನಮ್ಮ ಆತ್ಮೀಯರು ಭಾಳ ಗೋವಾಕ್ಕೆ ಬರೋದು ಇದು ಹೋಗೋದು ಮಾಡ್ತಿದ್ರು. ಆವಾಗ ಅವರಿಗೆ ಹಲವಾರು ಸ್ವಲ್ಪ ಟೆನ್ಷನ್ ಇತ್ತು. ಆ ಟೆನ್ಷನ್ ಸಾಲ್ವ್ ಮಾಡಿ ನಾವು ಹಣದಗಲಿಗೆ ರಾತ್ರಿ ಹಗಲಿಗೆ ಆಗಿ 6-7 ತಿಂಗಳು ಅವ್ರು ದುಡ್ದು ನಾವು ಅವ್ರು ಗೆದಿಸ್ಕೊಂಬಂದ್ವಿ. ಗೆದಿಸ್ಕೊಂಬಂದಾಗ ಪಾಲಿಟಿಕ್ಸ್ ಇದ್ದಾಗ ಸ್ವಲ್ಪ ಇವು ಸಣ್ಣ ಸಣ್ಣ ಪುಟ್ಟಾಪ. ನನಗೇನು ಎಲೆಕ್ಷನ್ಗೆ ಬರಬೇಕಂತ ಏನು ಇದ್ದಿದ್ದಿಲ್ಲ. ಬಿಸ್ನೆಸ್ ಮೇನ್ ನಾವು. ಅಲ್ಲೇ ನಮ್ಗೆ ಹಜರತ್ ಅಲಿ ಶೇಖ್ ಅಂತಾರೆ. ನಾವಿಲ್ಲಿ ಗೋವಾದಲ್ಲಿ ಹಜರತ್ ಅಲಿ ಶೇಖ್ ಅಲಿ ಕಂಟ್ರಕ್ಷನ್ ಅಂತಿತ್ತ. ಮುಂದೆ ಹಜರತ್ 2 ಕಂಪ್ನಿದು, ಹಜರತ್ ಕಂಟ್ರಕ್ಷನು, ಅಲಿ ಕಂಟ್ರಕ್ಷನ್. ಇವು ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ವಿ ನಾವು. ಆವಾಗ ಇಲ್ಲೇ ಬಂದಾಗ ನಾವು ಅವ್ರಿಗೆ 2012ಲಿಂತ 13-14 ಮಟ್ಟ ಅವ್ರ ಕಡೆ ಭಾಳ ಆತ್ಮೀಯಪಣ ಒಂದು ಯಾವುದೋ ಕೆಲಸಕ್ಕೆ ಅವ್ರದ್ದು ನಮ್ಮದು ಒಂದು ಸ್ವಲ್ಪ ಇದಾಯ್ತು, ವ್ಯತ್ಯಾಸ, ಗೊಂದಲ ಆಯ್ತು. ಆ ಗೊಂದಲ ಸಂಬಂಧ ನಾವು ಅವ್ರ ಬಗ್ಗೆ ಅವ್ರಿದ್ರೆ ನಮ್ಮ ಇರ್ದಕ್ಕಿದ್ವಿ. ನಾನು ಹಿಂದಡ್ಸೆ GDO ಪಕ್ಷಕ್ಕೆ ಎಲೆಕ್ಷನ್ಗೆ ಇಂಡಿಪೆಂಡೆಂಟ್ ನಿಂತೀನಿ. ನಾ ಕಾಂಗ್ರೆಸ್ದವ ಮತ್ತು ನಮ್ಗೆ JDS ಪಕ್ಷ ಕೊಳ್ಳಿಲ್ಲ ಅವಾಗ ಟಿಕೆಟ್. MS ಅಕ್ಕಿ ಅವ್ರು ಇದ್ದರು. ಅವ್ರು ಕೇಳಿದ್ವಿ, ನಂಗೆ ಕೊಡ್ತೀರನ್ರಿ ಟಿಕೆಟ್? ಇಲ್ಲ ನಾವು ಕೊಡ್ತೀವಿ. ಇಲ್ಲೇ ಸರ ನೀವು ಮಾಡಿರಿ ನಿಮ್ಮದು. ನಾವು JDS ಪಕ್ಷಕ್ಕೆ ನಿಂತ್ವಿ. GDO ಪಕ್ಷಕ್ಕೆ ನಿಂತು ನಾನು ಇಂಡಿಪೆಂಡೆಂಟ್ ಒಬ್ಬವನ, ಯಾವ ಲೀಡರ್ ಇಲ್ಲ, ಎಕ್ಸ್ಪೆನ್ಸ್ ಇಲ್ಲ, ಏನಿಲ್ಲ. ನಾವು ಎಲ್ಲರೂ ಜನ ಹೆಲ್ಪ್ ಕೊಟ್ಟರು ಮಾಡ್ಕೊತ ಬಂದ್ವಿ. ನೆಕ್ಸ್ಟ್ 2016-17 ನಾನು JDS ಪಕ್ಷಕ್ಕೆ ಬಂದೆ. ಕುಮಾರಸ್ವಾಮಿಯವ್ರ ಒಂದು ಮೀಟಿಂಗ್ದಾಗ ಭೇಟಿ ಆದ್ವಿ. ಅವಾಗ ನೀ ನಮ್ಮ ಪಾರ್ಟಿಗೆ ಬಾರಪ್ಪ ಅಂತ ಹೇಳಿದ್ರು ಅವರು. ಯಾವಾಗ ಬಂದ್ರಿ ನೀವು ಈ JDS ಪಕ್ಷಕ್ಕೆ? JDS ಪಕ್ಷಕ್ಕೆ 2016-17 ಹಿಂಗಿರ್ಬೋದು. ಈಗ JDS ಪಕ್ಷಕ್ಕೆ ನಾವು 19-20ರಲ್ಲಿ ಕುಮಾರಸ್ವಾಮಿಗೆ ಒಂದು ಮೀಟಿಂಗ್ ಆಯ್ತು. ಆವಾಗ ನೀ ಬಂದುಬಿಡಪ್ಪ ನಮ್ಮ ಪಾರ್ಟಿಗೆ, ನೀ ಭಾಳ ಕಷ್ಟ ಮಾಡ್ತೀನಿ. ನಾನು 5 ವರ್ಷ JDS ಪಕ್ಷಕ್ಕೆ ರಾತ್ರಿ ಹಗಲಿ ಕೂಡಿ ಇದು ಕುಂದಗೋಳ ತಾಲೂಕು ಪಕ್ಷತ್ರ ಏನು ನಿಂತಿದ್ನಲ್ರಿ, ನಾ JDS ಪಕ್ಷಕ್ಕೆ ಬಂದೆ. ನಾ ರಾತ್ರಿ ಹಗಲಿ ಕೂಡ ದುಡ್ದೇನೆ ರೀ, ನಿಯತದಾಗ ದುಡ್ದೇನೆ. ನಮ್ಮ ಇಡೀ ಮತಕ್ಷೇತ್ರಕ್ಕೆ ನೀವು ಎಲ್ಲರೂ ಕೇಳ್ಬೋದು ರೀ. ಯಾವ ದೇವಸ್ಥಾನ ಆಗಲಿ, ಗುಡಿ ಆಗಲಿ, ಗುಂಡಾರ ಮಸೀದ್ ಆಗಲಿ, ಆಪ್ರೇಷನ್ ಆಗಲಿ, ನಾ 3,500 ಮ್ಯಾಗ ಆಪ್ರೇಷನ್ ಮಾಡಿಸಿದ್ನಿ. ಕಣ್ಣಿಂದಾಗಲಿ, ಇದಾಗಲಿ, ಆಕ್ಸಿಡೆಂಟ್ ಆಗಲಿ, ಹಲವಾರು ಕೆಲಸ ಮಾಡ್ಕೊಂಡು ಬಂದೆ. JDS ಪಕ್ಷಕ್ಕೆ ಬಂದಾಗ ಲಾಸ್ಟ್ ಟಿಕೆಟ್ ಸಿಕ್ತು. ಏನೋ ಜನ ನನಗೆ JDS ಪಕ್ಷಕ್ಕೆ ಬಂದ್ರಿ, ಹಿಂದ್ಗಡೆ ಬೈ ಎಲೆಕ್ಷನ್ ಬಂತು JDSಗೆ ಆಗಿಂದ JDSಗೆ ಬಂದಾಗ ಶಿವಳ್ಳಿಯವರು ನಮ್ಮ ಆತ್ಮೀಯ ಫ್ರೆಂಡ್ ಅವರು, ಅವ್ರದ್ದು ಸ್ವಲ್ಪ ಹೆಲ್ತ್ ಇದು ಇಶ್ಯೂ ಆಗಿ ಒಂದು ಇದನ್ನಾದ್ರು, ಅವರು ನಿಧನ ಆದ್ಬಿಟ್ಲೆ ನಮ್ಮ ಅವರು ಅಕ್ಕಾರು ನಿಂತಿದ್ರು. ಸುಷ್ಮಾ ಶಿವಳ್ಳಿಯರು ನಿಂತಿದ್ರು. ಮತ್ತು ಅಣ್ಣಾರು DKC ಅಣ್ಣಾರು ಭೇಟಿಯಾದರು, ಸಿದ್ದರಾಮಯ್ಯ ಅಣ್ಣಾರು ಭೇಟಿಯಾದರು. ಅವರು ಅವಾಗ ಹೇಳಿದರು ನನಗೆ, ನಮ್ಗೆ ಫುಲ್ ಕುಮಾರಸ್ವಾಮಿ ಮೈತ್ರಿ ಸರ್ಕಾರ ಇತ್ತು. ಕೋನ್ ರೆಡ್ಡಿ ಅವರು ಕರ್ಕೊಂಡೋಗಿ ಕುಮಾರಸ್ವಾಮಿ ಅಣ್ಣಾರು ಕೂಟ ನಾನು ಅವಾಗ ಕೊಟ್ಟಿದ್ನಿ. ಇಲ್ಲಪ್ಪ ಈ ಸರಿ ಅವ್ರು ಇದಾಗೈತಿ, ನೀ ಹಿಂದೆ ತಗೋಪ್ಪ ಅಂತ ಹೇಳಿದ್ರು. ಅವಾಗ ಹಿಂದೆ ತಕ್ಕೊಂಡೆ ನಾನು ಅವ್ರ ಕೂಡ ರಾತ್ರಿ ಕೈಯಲ್ಲೇ ದನ ಮನ ಹಾಕಿ, ಕೈಲಿ ರೊಕ್ಕ ಹಾಕಿಕೊಂಡು ನಾ ಕೆಲಸ ಮಾಡ್ಕೊಂಡು ಅವ್ರಿಗೆ ಗೆದಿಸ್ಕೊಂಬಂದ್ವಿ. ಹಲವಾರು ಗೆದಿಸ್ಕೊಂಬಂದಾಗ ಈ ಸರಿ ಹೊಳ್ಳಿ ಥೋಡೆ ಟೈಮ್ದಾಗ ನಿಂತ್ವಿ. ಆ ಪಕ್ಷ JDS ಪಕ್ಷಕ್ಕೆ ನಮ್ಮದು ಅವರು ಮರ್ಚ್ BJPಗೆ ಆದರು. BJPಗೆ ಆದ್ರೆ BJPಗೆ ಆದ್ರೆ ನಮ್ಮ ಜನ ಆ BJPಗೆ ಲೈಕ್ ಮಾಡೋಕ್ಕೆ ಬರೋದಿಲ್ಲ. ನಮ್ಮ ಜನ
ಎಲ್ಲ ದೈವದವ್ರು ಬರ್ತಿದ್ರು, ನೀವು ಕಾಂಗ್ರೆಸ್ ಬರ್ರಿ, ನೀವು ಕಾಂಗ್ರೆಸ್ ಬರ್ರಿ. ಮತ್ತು ಸಿದ್ದರಾಮಯ್ಯ ಅಣ್ಣಾರು ಒಂದು 2-3 ಸರಿ ಭೇಟಿಯಾಗಿದ್ವಿ ನಾವು, ಬಾಪ ಅಂತ ಹೇಳಿದ್ರೆ. ಈಗ ನಾವು ನಮ್ಮ ಯಾಸೀರ್ ಪಠಾಣದ ಎಲೆಕ್ಷನ್ ಇತ್ತು ರೀ, ಎಲೆಕ್ಷನ್ ಇತ್ತು. ಅವಾಗ ನಾನು ಕರೆದ ಅಣ್ಣಾರ ಕಡೆಯಿಂದ ಮಾಲೆ ಹಾಕಿಸಿ ಪಕ್ಷಕ್ಕೆ ಸೇರಿದ್ವಿ ರೀ. ಪಕ್ಷಕ್ಕೆ ಸೇರ ಅನ್ಸ್ಬಿಟ್ಟು ನಾವು ಪಕ್ಷಕ್ಕೆ ನಮ್ಮದು ಏನು ಜನ ಒಂದು 15-20 ಸಾವಿರ ನೆನ್ಕೊಟ್ಟು ಇದ್ದರು ನೋಡ್ರಿ, ಅವರು ಕೂಡಿ ಮಾಡಾಗ್ತಾರೆ. ಅವರು ಪಾರ್ಟಿಗೆ ಇನ್ನೂ ಸೇರಿಸಿಲ್ಲ ನಾವು. ಈಗ ಯಾವಾಗ ಸೇರಿಸ್ಬೇಕಂದ್ರೆ ಒಂದು ನಮ್ಮದು ಫಂಕ್ಷನ್ ಇತ್ತು ಒಂದು ದೊಡ್ಡದು, ಅದು ಸ್ವಲ್ಪ ಪುಡ್ಸ್ಪೆಂಡ್ ಆಯ್ತು ಅಂತ ಇಲ್ಲ ಅಣ್ಣಾರಿಗೆ ಇದನ್ನು ಕರ್ಕೊಂಡು DK ಅಣ್ಣಾರಿಗೆ ಸಿದ್ದರಾಮಯ್ಯ ಸರ್ಗೆ ಅವ್ರು ಕರ್ಕೊಂಡು ಒಂದು ದೊಡ್ಡ ಫಂಕ್ಷನ್ ಮಾಡೋದಿತ್ತು. ಅದು ಫಂಕ್ಷನ್ ಸಂಬಂಧ ಸ್ವಲ್ಪ ಲೇಟ್ ಆಯ್ತು, ನಮ್ಮದು ಒಂದು ಸ್ವಲ್ಪ ಇಶ್ಯೂ ಆಗಿತ್ತು, ಅದರ ಸಂಬಂಧ ಸ್ವಲ್ಪ ಲೇಟ್ ಆಯ್ತು. ಸರಿ, ಈ ರೀತಿ ನೀವು ಬಂದಿರತಕ್ಕಂಥವ್ರು ಗೋವಾದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕಾಗಿ ತ್ಯಾಗ ಮಾಡಿದ, ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡ್ದಂಥವರು, 13ರಲ್ಲಿ ಚನ್ನಬಸಪ್ಪ ಶಿವಳ್ಳಿ ಕೂಡ ದುಡಿದು ಶಾಸಕರು ಮಾಡಿದವರು. ನನಗಲ್ಲ, ಇಡೀ ಮತಕ್ಷೇತ್ರ ಜನಕ್ಕೆ ಗೊತ್ತದ ನಾ ದುಡ್ದಿದ್ದು. ಇಷ್ಟೆಲ್ಲ ಮಾಡಿದವರು ಈಗ ತಾವು ಬೈ ಎಲೆಕ್ಷನು ಮತ್ತೊಂದು 2023, 19, 13 ಕೆಲಸ ಮಾಡಿದ್ರಿ. ನಂತರ ಶಿಗ್ಗಾಂವಿ ಬೈ ಎಲೆಕ್ಷನಲ್ಲಿ ಕೂಡ ತಾವು ಪಕ್ಷ ಸೇರ್ಪಡೆ. ಸತೀಶ್ ಜಾರಕಿಹೊಳಿ ಅಣ್ಣಾರ್ ಕೂಟ ಅವ್ರು ಎಲ್ಲೆಲ್ಲ ಅಡ್ಡಾಡಿದ್ರು, ಅವ್ರ ಕೂಟ ಅಡ್ಡಾಡಿದ್ವಿ ನಾವು. ಪರ್ಸ್ನಲ್ ಶಿಗ್ಗಾಂವ್, ಸವನೂರು, ಬಂಕಾಪುರ, ಕಾರಡ್ಗಿ, ಉಹಾತ್ನಹಳ್ಳಿ, ಕೋಣನಕೇರಿ, ಹಲವಾರು ಹಳ್ಳಿಗಳು, ನಮ್ಮ ಹಲವಾರು ಬೀಗರು ಅದಾರ, ನಮ್ಮ ತಂಗಿನೂ ಕೊಟ್ಟೈತಿ. ಹಲವಾರು ಜನಕ್ಕೆ ಕರ್ಕೊಂಡು ಒಳಗಿಂದ ಒಳಗೆ ಎಲ್ಲ ಏನೇನು ಮಾಡೋದು ಮಾಡಿದ್ವಿ. ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮಾಡೋದು. ಸರಿ, ಪಕ್ಷದಲ್ಲಿ ಜಾಯಿನ್ ಆಗಬೇಕಾದ್ರೆ ಏನಾದರೂ ಡಿಮ್ಯಾಂಡ್ ಇಟ್ಟು ಜಾಯಿನ್ ಆಗಿದ್ರ, ಹಾಗೆ ಸುಮ್ಮನೆ ಪಕ್ಷ ಇಲ್ಲ ನಾನು ಮೂಲತಃ ಕಾಂಗ್ರೆಸ್ಸು ನಾ ಮತ್ತೆ ಹೊಳ್ಳಿ ಕಾಂಗ್ರೆಸ್ ಸೇರ್ಬೇಕಂತ ಸೇರಿದ್ರ? ಇಲ್ಲ, ನಾನು ಮೂಲವತಿ ಕಾಂಗ್ರೆಸ್ ಸರ. ನಾ JDS ಸೇರೋ ಮುಂದೆ ಅವಾಗೂ ನಾ ಏನು ಕಂಡೀಷನ್ ಹಾಕಿ ಸೇರೋದಲ್ಲ. ನಮ್ಮ ಸತ್ಯ ಏನೈತೆ ಅದು ನಮಗೆ ಬಂದೇ ಬರ್ತೈತೆ. ನಮಗೇನು ನಾವು ಸತ್ಯಕ್ಕೆ ದುಡಿತೇವೆ ಅದು ಜನಕ್ಕೆ ಗೊತ್ತೈತೆ. ವೋಟ್ ಹಾಕಾರ ಯಾರು ಜನ, ಅವರ ನನಗೆ ದೇವರು, ಅವರ ನನ್ನ ತಂದೆ ತಾಯಿ ದೇವರು, ಆ ಪರಮಾತ್ಮ. ಮೂರನೇದ್ದು ಆ ಜನ ಅವ್ರಿಗೆ ನಾ ಕಷ್ಟ ಸುಖದಾಗ ಅವ್ರು ಕೊಟ್ಟಿದ್ದು ಇದನ್ನು ಮಾಡಿದ್ರೆ ಅವ್ರು ವೋಟ್ ಹಾಕಾರ ನನಗೆ ದೇವ್ರಲ್ರಿ. ಹೌದು ಹೌದು. ಅದ್ರ ಸಂಬಂಧ ನಾ ಏನು ಪಾರ್ಟಿ ಕಂಡೀಷನ್ ಆಗಿ ಹೇಳಿಲ್ಲ. ಅವ್ರು ಏನೋ ಏನು ಕೆಲಸ ಇದ್ರೆ ಹೇಳ್ತಾರೆ, ನಾವು ಮಾಡ್ತೇವೆ. ನಾವು ಎಲ್ಲರ ಫಂಕ್ಷನ್ ಇದ್ರೆ ಹೋಗ್ತೇವೆ, ನಾವು ಮಾಡ್ತೇವೆ. ಅವರು ಇವತ್ತೆಲ್ಲ ನಾಳೆ ಕೊಡ್ಬೋದು, ಏನೋ ಯಾವುದೋ ಪಕ್ಷಕ್ಕೆ ನನಗೆ ಕೊಡ್ತಾರ, ಅದಕ್ಕೆ ನಾನು ಓಕೆ, ನಾನು ಸಿದ್ಧದೇನೆ ದುಡ್ಯಾಕೆ. ಸರಿ, ಈ ಕಳೆದ ಬೇರೆ ಬೇರೆ ಚುನಾವಣೆಯಲ್ಲಿ ಕೂಡ ತಾವು ಕೆಲಸ ಮಾಡಿದ್ರಿ. ನಂತರ ಇಲ್ಲಿಯ ಗ್ಯಾರಂಟಿ ಅನುಷ್ಠಾನ ಕಮಿಟಿ ರಚನೆ ಆದಾಗಿಂದ ಇಲ್ಲಿವರೆಗೆ ಈ 2.5 ವರ್ಷದಿಂದ ಈ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಶಾಸಕರಿಲ್ಲ. ಇಲ್ಲಿ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದರೆ, ಒಂದು ಮನೆ 12 ಬಾಗಿಲಾದಂಥ ರೀತಿಯಿಂದ ಈ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಒಂದು ಚರಿತ್ರೆ ಆಗಿಬಿಟ್ಟಿದೆ. ಸರ ನೋಡ್ರಿ, ಹೆಂಗೈತೆ ಅಂದ್ರೆ ಅವರವ್ರ ಇದಕ್ಕೆ ಪಕ್ಷ ಬಲಿ ಪಶಿ ಕೊಡಬಾರ್ದ್ರಿ ಸರ್. ನಾನು ಆಗಲಿ ಅವರು ಆಗಲಿ. ಈಗ ನಾನು ಅವ್ರು ಎಲ್ಲರೂ ಕೊಟ್ಟು, ಈಗ ಸುಷ್ಮಾ ಶಿವಳ್ಳಿಯವ್ರಿಗೆ ಕರೀತಾರೆ, ಸುಷ್ಮಾವತಿ ಅವರು ಕರೀತಾರೆ, ಅವ್ರಿಗೂ ಹೋಗ್ತೇನೆ. ಅವ್ರ ತಮ್ಮರು ಕರೀತಾರೆ, ಷಣ್ಮುಖ ಶಿವಳ್ಳಿಯರು, ಅವ್ರಿಗೆ ಹೋಗ್ತೇನೆ. ಬೆಂತೂರು ಶಿವಾನಂದ, ಉಪ್ಪಿನ ಜಗದೀಶರು, ಒಕ್ಕಿ ಕರೀತಾನ, ಎಲ್ಲರೂ ಕೊಟ್ಟು ನನ್ನ ಪಕ್ಷ ಮೇನ್. ಅವರು ಜನ ಪಕ್ಷ ಯಾರು ಟಿಕೆಟ್ ಕೊಡ್ತೈತೆ ಅದು ಮಾತ್ರ ಅಲ್ಲ, ಪಕ್ಷ ಯಾರಿಗೂ ಕೊಡಲಿ ಆ ರಾತ್ರಿ ಆಗಲಿ ಕೂಡ ದುಡಿದು ಕರ್ತೇವೆ. ಅದು ನಮಗೆ ಕೊಟ್ಟರು ನಾವು ಅವ್ರು ಕರ್ಕೊಂಡು ಮಾಡುವಷ್ಟು ಇದೆ. ಇವತ್ತಿನವ್ರಿಗೆ ಜೋಡಮನಿಯಾರು ಅಂದರೆ ಇಲ್ಲಿ ನಮಗೆ ಜೋಡಮನಿ ಅಂತಾರೆ. ಜೋಡಮನಿಯಾರು ಯಾವುದೋ ಪಕ್ಷದ, ಯಾವ ಗುಡಿಯಾಗಿರಲಿ ಗುಂಡರ್ದಾರಿರಲಿ ಯಾರೋ ಪಕ್ಷದಾರ ಯಾವಾಗಲೂ ನಮಗೊಂದು ಹೊರತಾಗಿ ನನ್ನ ಫಂಕ್ಷನ್ ಏನಾರು ಇದ್ರೆ ಅಕ್ಸರ್ ನಾವು ಬಿಜಿ ಇರ್ತೇವೆ, ಬಿಸ್ನೆಸ್ ಮ್ಯಾನ್ ಅಂದ್ಬಿಟ್ಲೆ ಅಲ್ಲೆಲ್ಲೇ ಹೋದ್ರು. ಅವಾಗ ಸ್ವಲ್ಪ ಲೇಟಾಗಿ ಹೋದರೂ ನನಗೆ ಎದ್ದು BJP ಇರಲಿ, ಕಾಂಗ್ರೆಸ್ದಾರ ಇರಲಿ, JDS ಇರಲಿ, ಎದ್ದು ನನಗೆ ಕುರ್ಚಿ ಕೊಡ್ತಾರೆ ಕುಂದರಗಣ್ಣ ಅಂತ. ಆ ಗೌರವ ಇಟ್ಕೊಂಡು ನಾನು ಪಕ್ಷ ಕುಂದಗೋಳ ತಾಲೂಕ್ದ ಪಕ್ಷ ಸಂಘಟನೆಗೆ ಈ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ನಾನು ಒಂದು ಪ್ರಶ್ನೆ ಕೇಳಿದೆ, ಅದಕ್ಕೆ ನೀವು ಸರಿಯಾದ ರೀತಿಯಿಂದ ಉತ್ತರ ಕೊಟ್ರಿ. ಒಂದು ಮನೆ 12 ಬಾಗಿಲು ಅಂಥೇಳಿ,
ಆದ್ರೆ ನನಗೆ 12 ಬಾಗಿಲಲ್ಲ ಎಲ್ಲರೂ ಒಂದೇ ಒಂದೇ ಅನ್ನುವಂಥ ಸಮಾನ ರೀತಿ ಈಗ ನನ್ನ ಫ್ಯಾಮಿಲಿಯಾಗ ಸರ ಈಗ ನಮ್ಮ ಅವ್ಗೆ ಒಂದು 10 ಮಕ್ಳು ಇರ್ತಾವೆ, 4 ಮಕ್ಳು ಇರ್ತಾವೆ, ನಮ್ಮ ಕಾಕನ ಮಕ್ಳು ಇರ್ತಾವೆ. ಒಂದು ಫ್ಯಾಮಿಲಿಯಾಗ ಇರುವ ಎಲ್ಲರೂ ಸರಿ ಇರೋದಿಲ್ಲ. ಅದು ಸಂಭಾಳಿಸ್ಕೊಂಡು ಹೋಗೋ ಜವಾಬ್ದಾರಿ ಹೋಗೋದು ಅದ ದೊಡ್ಡತನ, ಅದ ಏನಾರ ತೆಪ್ಪಾಗಿ ಏನಾರ ಶಂಸೋದು ಅದ ಒಂದು ಇದು. ನಮಗೇನು ಪಕ್ಷ ಮುಖ್ಯ. ಈಗ ಇದು ನಮ್ಮ ಸೊಲು ಕಾರಣ ಏನು ಪಕ್ಷಕ್ಕೆ, ನಾವು ಇಲೆಕ್ಷನ್ ಇದ್ದಾಗ ನಾವು ನಿಂತಾಗ ನಮ್ಮ ಜನಕ್ಕೆ ನಾನು ಹೇಳೇನು, ಕಳಸ, ಕಮ್ಡೋಳಿ, ಹರ್ಕೋಣಿ, ತರ್ಲಗಡ್ಡ, ಚಿಕ್ಕ ಹರ್ಕೋಣಿ, ಶಿರೂರು, ನೀವು ಕಾಂಗ್ರೆಸ್ಗೆ ಹಾಕ್ರಿಪ್ಪ ಓಟ್, ನನಗೆ ಹಾಕ್ಬೇಡ್ರಿ ಅಂದ. ಯಾಕಂದ್ರೆ ನನಗೆ ಚಾನ್ಸ್ ನನಗೆ ಕಂಡು ಬರಲಿಲ್ಲ, ನಾನು ಸೋಲ್ತೇನೆ ಅನ್ನೋದು. ನಮ್ಮ ದೈವನೇ ಚಾನ್ಸ್ ಕಂಡು ಬರ್ಲಿಲ್ಲ, ಬರೀ ಸೋಲ್ತೆ ಅನ್ನೋದು ಗೊತ್ತಾಯ್ತು. ಮತ್ತು ಗೊತ್ತಾದಾಗ ನಾ ಅನ್ನೆಸೆಸರಿ ಆ ಓಟ್ ತೊಗೊಂಡು ಏನು ಮಾಡ್ಬೇಕಂತ ನಮ್ಮ ಜನಕ್ಕೆ ಬೇಕಾದ್ರೆ ನೀವು ನಮ್ಮ ದೈವಕ್ಕೆ ಹೋಗಿ ಕೇಳ್ರಿ. ಅವ್ರು ಆ ಪಾರ್ಟಿ ಕಾಂಗ್ರೆಸ್ದಾಗ ಏನಿದ್ದಾರೋ ಅವರ ಸ್ವಲ್ಪ ಗಡಬಡ್ ಮಾಡಿಬಿಟ್ರು. ಇಲ್ಲಾಂದ್ರೆ ನಮ್ಮ ಕಾಂಗ್ರೆಸ್ ಸೀಟ್ ಈಜಿ ಬರ್ತೈತಿ. ಏನಿಲ್ಲ ಅಂದರೂ 40,000 ವೋಟಿಂಗ್ ತೊಗೊಂಡಾರ, ಇನ್ನೂ ಒಂದು 20,000 ತೊಗೊಂಡ್ಬಿಟ್ರೆ ಆಗ್ಬಿಡ್ತಿತ್ತು, MLA ಆಗ್ಬಿಡ್ತಿದ್ರು. ಹೌದು, ಇವೆಲ್ಲ ಲೆಕ್ಕಾಚಾರ ಇಟ್ಕೊಂಡು ಆ ಲೆಕ್ಕಾಚಾರ ಇಟ್ಕೊಂಡು ನಾವೇನು ನನ್ನ ಕರ್ತವ್ಯನಿದೆ ನಾ ಮಾಡೇವ್ರಿ ಸರ್. ನಾವೇನು ಪಕ್ಷ ಬಿಟ್ಟರು ಈ ಪಕ್ಷಕ್ಕೆ ಯಾವಾಗಲೂ ಇದನ್ನು ಮಾಡಿಲ್ಲ, ದ್ರೋಹ ಮಾಡಿಲ್ಲ. ಬೇಕಾದ್ರೆ ಒಂದು ತೋರಿಸ್ಕೊಡ ಅಂತ ಹೇಳ್ರಿ, ಯಾರೂ ಆಗಲಿ. ಯಾರ ಕಡೆ ₹1 ಇಸ್ಕೊಂಡಿಲ್ಲ ಇನ್ನವರಿಗೆ. ಹೊಟ್ಟೆ ಹೆಸರು ಯಾರದಾರು ಬಡ್ರ ಮನೆಯಾಗ ಒಂದು ಊಟ ಮಾಡ್ಬೋದು, ಅಣ್ಣ ಊಟ ಮಾಡಂದಾಗ ಊಟ ಮಾಡ್ತೇವೆ, ಇದೊಂದು ಕರೆ. ಇದನ್ನು ಬಿಟ್ಟು ಯಾವ ಆಫೀಸರ್ದು ಒಂದು ಚಹಾ ಕೊಡೋದಿಲ್ಲ, ಯಾರ್ದು ಒಂದು ₹10 ತೊಗೊಂಡಿಲ್ಲ. ಓಕೆ, ಈ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಗೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಿ? ಮುಂದಿನ 28ನ ಕನಸು ಇಟ್ಕೊಂಡು 29 ಇಲ್ಲಿ ಸತತವಾಗಿ ತಾವು ನೋಡೋ ಪ್ರಕಾರ ತಾವು ಕುಂದಗೋಳ ವಿಧಾನಸಭಾ ಕ್ಷೇತ್ರ ಬಿಟ್ಟು ಹೋಗುವಾಗೂ ಕೂಡ BJP MP ಇದ್ರು, ಬಂದಾಗೂ ಕೂಡ BJP MP ಇದ್ದಾರೆ. ಈ MP ಕ್ಷೇತ್ರ ನೀವು ಗೆಲ್ಲಲಿಕ್ಕೆ ಕಾಂಗ್ರೆಸ್ ಕ್ಷೇತ್ರ ಸರ್ MP ಕ್ಷೇತ್ರದಾಗ ನಾನು MP ಗೆ ಸೇರಿದ್ದು ಜುಟ್ಟಲ್ಲ ಇದು ಇದ್ದಾಗ ಬೈ ಎಲೆಕ್ಷನ್ ಅಲ್ಲ, ಲೋಕಸಭೆ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾನು ನಮ್ಮ ವಿನೋದ ಅಸೋಟಿ ಅವರು ಬಂದು ನನಗೆ ಭೇಟಿಯಾಗಿ ಹಿಂಗೆ ಅಣ್ಣ ಅಂದ್ರೆ ಆಗಲಣ್ಣ ನಾವು ಹೋಗೋಣ ಅಂತ. ಮತ್ತು ಅಣ್ಣಾರ ಕಡೆಯಿಂದ ನಾನು ಸಿದ್ದರಾಮಯ್ಯ ಸರ್ ಅಣ್ಣಾರು ಇದ್ರಲ್ಲ ಅವಾಗ ಅವ್ರ ಪಕ್ಷದ ನೇತೃತ್ವದಾಗ ಸೇರಿದ್ರು. ಮತ್ತು DK ಅಣ್ಣಾರು ಹೇಳಿದ್ರು, ಜೋಡಮನಿ ನಮ್ಮ ಪಕ್ಷಕ್ಕೆ ಬರಪ್ಪ, ಎಲ್ಲರೂ ಕೂಡಿ ಮಾಡೋಣ. ಮತ್ತು ಕುಂದಗೋಳ ಒಂದು ಫಂಕ್ಷನ್ ಇದ್ದಾಗ ಅವಾಗೂ ನನಗೆ ಹೆಲಿಕಾಪ್ಟರ್ ತೊಗೊಂಬಂದಿದ್ರಲ್ಲ, ಅವಾಗ ಕರೆಸಿ ಎಲ್ಲ ಚಲೋತ್ತಂಗೆ ಮಾಡ್ಕೊಂತ ಹೋಗ್ರಿಪ್ಪ ಅಣ್ಣಾರು ಸ್ವಲ್ಪ ಹೇಳಿದರು. ಆವಾಗಲಿಂತ ಇನ್ನೋದು ಹಸೋಟಿ ಅಷ್ಟು ಓಟ್ ತೊಗೋಬೇಕಂದ್ರೆ ಅದು ಒಂದು ಭಾಳ ಇದೆ. ಅದು ಗೆದ್ದು 100% 100ಕ್ಕೆ 100 ಅದು ಒಂದು ನಮ್ಮದು MP ಗೆದ್ದು ಬರ್ತಿತ್ತು. ಹಲವಾರು 1-2 ಕಡೆ ಸ್ವಲ್ಪ ತೆಪ್ಪೈತಿ ಭಜನೆ ಹಿನ್ನಡೆ. ನಮ್ಮ ಕುಂದಗೋಳ ತಾಲೂಕು BJP MLA ಇದ್ದರೂ ನಾವು ಅವ್ರಿಗೆ ಇದನ್ನು ಮಾಡಿಕೊಟ್ಟೆವು, ಹೆಚ್ಚಿಗೆ ದುಡ್ದು ಕೊಟ್ಟೆವು. ಯೂನಿವರ್ಸಿಟಿಗೆ ದುಡ್ದೇವೆ. ಓಕೆ, ಅಲ್ಲ ಈಗ ಹಿಂದೆ ದುಡಿದ್ರಿ, ಮುಂದೆ ಈಗ 28ರಲ್ಲಿ ತಾವು 23ರಲ್ಲಿ ತಾವು ಇದ್ದಿದ್ದಿಲ್ಲ, 23, 24ರಲ್ಲಿ ತಾವು ಕಾಂಗ್ರೆಸ್ ಜಾಯ್ನ್ ಆದ್ರಿ. MP ಚುನಾವಣೆ ಹತ್ತದ್ರದಲ್ಲಿ ಅವಾಗ ಆ ಚುನಾವಣೆ ಮಾಡಿದ್ರಿ, ಬೈ ಎಲೆಕ್ಷನ್ ಮಾಡಿದ್ರಿ, ಈಗ ಮುಂದೆ ಹೋಗ್ತಾ ಇದ್ರಿ. 28ಕ್ಕೆ ಕುಂದಗೋಳನ್ನು ಗೆಲ್ಲಬೇಕು, ಧಾರವಾಡ ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು, ಈ ಕನಸು ಹೇಗೆ? ನಮ್ಮ DK ಅಣ್ಣಾರ್ದು ಸಿದ್ದರಾಮಯ್ಯ ಅಣ್ಣಾರ್ದು ಆಶೀರ್ವಾದ ಇದ್ರೆ ಇಲ್ಲಿ MP ತರ್ತೇವೆ ಮುಂದಿನ ಕ್ಷೇತ್ರದಾಗ. ಮುಂದೆ ಏನಾಗಿದ್ದು ಈಗ ಎಷ್ಟು MLA 4 ಅದಾವೆ, ನಮ್ಮ 4 MLA ಅದಾವೆ. ನಾವು 7 MLA ತರೋ ಟ್ರೈ ಮಾಡ್ತೇವೆ. ಅಷ್ಟು ನಮ್ಮ ದೇವರು ಶಕ್ತಿ ಕೊಟ್ಟಾನ, ನಮ್ಮ ಪಕ್ಷಕ್ಕೂ ಕೊಟ್ಟಾನ. ನಾವು ಮುಂದೆ ನಮ್ಮ ಹಲವಾರು ಯೋಗದಾನ, ಈಗ 5 ಅಕ್ಕಿ ಆಗಲಿ ಏನೇನೋ, ಈಗ ನಮ್ಮ ಗೌರ್ಮೆಂಟ್ 5 ಗ್ಯಾರಂಟಿ ಕೊಟ್ಟರಲ್ಲ, ಗೃಹಲಕ್ಷ್ಮಿ, ಇವನ್ ಇವೆಲ್ಲ ಕೊಡ್ತಾರ. ಜನ ಇದಕ್ಕೆ ಬಸ್ಸು ಫ್ರೀ ನೋಡ್ರಿ. ತಾಯಂದ್ರು ಎಲ್ಲೆಲ್ಲರೂ ಹೋಗ್ತಾರ ದೇವಸ್ಥಾನ, ಹೋಗದಂತಾರೋ ದೇವಸ್ಥಾನಕ್ಕೆ ಹೋಗಿ ಬಂದರು. ಈಗ ಸ್ವಲ್ಪ ಮಂದಿಗೆ ಆಗ್ತಿದ್ದಿಲ್ಲ, ಅವ್ರಿಗೆ ಬಸ್ ಫ್ರೀ ಐತೆ ಅಂದಾಗ ಎಲ್ಲ ಕಡೆನೂ ಹೋಗಿ ಬಂದರು ಅವರು. ಆ ಸಂಬಂಧ ಜನ ಇದು ಯಾವಾಗೂ ಮರಿದಿಲ್ಲ. ಜನ ಇದು ಏನು ನಾವು ಭಾಗ್ಯ ಕೊಟ್ಟೇವೆ, 5 ಭಾಗ್ಯ. ಈಗ ನೋಡ್ರಿ, ನಾನೇನು ನಮ್ಮ
ಸಿದ್ದರಾಮಯ್ಯ ನಮ್ಮ ಚೀಫ್ ಮಿನಿಸ್ಟರ್ ಸಾಹೇಬ್ರಿಗೆ ನಮ್ಮ ಡಿ ಕೆ ಶಿ ಸಾಹೇಬ್ರಿಗೆ ನಾ ಹೇಳಕ್ಕೆ ಇಷ್ಟಪಡ್ತೀನಿ, ನೆಕ್ಸ್ಟ್ ಏನು ಹುಟ್ಟಿಂಗ್ ಬರ್ತಾವೆ ಜಡ್ ಟಿ ಪಿ ಈ ಎಮ್ ಪಿ ಆಗಲಿ ಏನೋ ಬರ್ತಾವೆ, ಇದು ಮಿಷನಿಂದ ವೋಟಿಂಗ್ ತೆಗಿಬೇಕು, EVM ತೆಗಿಬೇಕು, ತೆಗಿಬೇಕು. ಯಾಕೆ ಮುಂಚೆ ಹಂಗೆ ಇತ್ತು ರೀ. ಅದೇ ಈಗ ಬಿಹಾರ್ ಎಲೆಕ್ಷನ್ ಆಯ್ತು ನೋಡ್ರಿ, ಮೊನ್ನೆ ರಿಸಲ್ಟ್ ಆಯ್ತು. ಅದ್ರದಾಗ ಎಷ್ಟು ಗೋಲ್ಮಾಲ್ ಅದ ಅಲ್ಲ, ಅವ್ರದ ಪಟ್ಟು ಅವ್ರದ ಜಟ್ ಅಂದ್ರೆ ಅವ್ರದ್ದೇ ಒಂದು ರೂಲ್ಸ್, ಅವ್ರದ್ದೇ ಒಂದು ಇದು, ಯಾರು ಏನು ಇದನ್ನ ಮಾಡಕ್ಕೆ ಬರೋದಿಲ್ಲ. ಎಷ್ಟೋ ಡಬ್ಬಿಗಳು ಸಿಕ್ಕವು, ಅದಕ್ಕೆ ಯಾರು ಕ್ವಶನ್ ಮಾಡಲಿಲ್ಲ. ಮಾಡ್ತಾರ, ಅದು ಕೋರ್ಟ್ಗೆ ಹೋಗಿ ಕಚೇರಿಗೆ ಹೋಗಿ ಬರಬೇಕಾದ್ರೆ 6 ತಿಂಗಳ 1 ವರ್ಷ 2 ವರ್ಷ ಆಗಿರ್ತದೆ, ಅಥವಾ ಅಧಿಕಾರ ಮುಗಿದು ಹೋಗ್ತೈತಿ. ಅಲ್ರಿ ಅವ್ರು ಹೇಳಿದಷ್ಟು ಸೀಟ್ ಹೆಂಗೆ ಬರ್ತಾರ್ರಿ? ಏನು ದೇವ್ರೇನ್ರಿ? ನಾ ಹೇಳ್ತೇನೆ, ನಾನು ನಮ್ಮ ಮುಂದಿನ ಸರಿ ಇಡೀ ಭಾರತ ದೇಶದಾಗ ಕಾಂಗ್ರೆಸ್ ಎಲ್ಲ 1 ಸೀಟು ಯಾವ್ದು ಬರೋದಿಲ್ಲ ಅಂದ್ರೆ ಆಗ್ಬೋದನ್ರಿ? ಇಲ್ಲ, ಅಸಾಧ್ಯ, ಸಾಧ್ಯನೇ ಇಲ್ಲ ಅಲ್ರಿ. ನಮ್ಮ ಜನಕ್ಕೆ ಇದು ರಾಹುಲ್ ಗಾಂಧಿ ಸರ್ಗೆ ನಾ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅವರು ಈಗ ಏನು ಇದನ್ನು ಮಾಡ್ತಾರ ಅಷ್ಟು ಯಾರೂ ಮಾಡೋದಿಲ್ಲ. ಯಾರು ಏನೋ ಹೇಳ್ತಾರ ಅದು ಬಿಡ್ರಿ, ಅವರಷ್ಟು ತಕ್ಲಿ, ಅವರಷ್ಟು ಸ್ಟೂಡೆಂಟ್ ಲೀಡರ್ ಹೋರಾಟ ಯಾರು ಇಡೀ ನಮ್ಮ ಭಾರತ ದೇಶದಾಗ ಪಾದಯಾತ್ರೆ ಮಾಡಿದ್ರು. ಅವರು ಭಾರತ್ ಜೋಡೋ ಯಾತ್ರಾ, ಭಾರತ್ ಜೋಡೋ ನ್ಯಾಯ ಮಾಡಿದರು. ಈಗ ಏನೋ ಇದ್ರು ಇದನ್ನು ಕೇಳ್ತಾರ, ಅವ್ರಿಗೆ ಜನ ಇದನ್ನು ಮಾಡ್ತಾರ, ಹಾಕ್ತಾರ. ಮತ್ತು ಹಾಕಿದ ಓಟ್ ಎಲ್ಲಿ ಹೋಗ್ತಾವ್ರಿ? ಅವ್ರು ಪಬ್ಲಿಕ್ ಬಂದಾಗ ಈಗ ನೋಡ್ರಿ ನೀವು ಅವ್ರದ್ದು ಆ ಬಿಹಾರ್ ಎಲೆಕ್ಷನ್ದಾಗ ನಿಮಗೂ ಗೊತ್ತಿರ್ಬೋದು, ನಮ್ಗಿಂತ ಹೆಚ್ಚಿಗೆ ನೀವು ರಿಪೋರ್ಟರ್. ರಾಹುಲ್ ಗಾಂಧಿ ಹೋದಾಗ ಫಂಕ್ಷನ್ ಪಬ್ಲಿಕ್ ನೋಡ್ರಿ, ಹೌದು. ಇದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೋದಾಗ ಅದು ಫಂಕ್ಷನ್ ನೋಡ್ರಿ, ಕುರ್ಚೆ ಖಾಲಿ ಇರ್ತಿದ್ದು. ಇದು ನಾವು ಅಡ್ಡಾಡ್ತೇವೆ. ನನಗೆ 10-12 ಭಾಷೆ ಬರ್ತೈತಿ. ಕೊಂಕಣಿ ಬರ್ತೈತಿ, ಮರಾಠಿ ಬರ್ತೈತಿ, ಹಿಂದಿ ಬರ್ತೈತಿ, ತೆಲುಗು ಬರ್ತೈತಿ, ತಮಿಳ್ ಬರ್ತೈತಿ. ಈ ಎಲ್ಲ ನಾನು ಅಡ್ಡಾಡ್ತೇನೆ ರೀ. ಬಿಸ್ನೆಸ್ ಮ್ಯಾನ್ ಅಂದ್ರೆ ಯಾವಾಗ ದಿಲ್ಲಿಗೆ ಹೋಗ್ತೇನೆ, ಯಾವಾಗ ಮುಂಬೈಗೆ ಹೋಗ್ತೇನೆ, ಯಾವಾಗ ಬಿಹಾರ್ ಹೋಗ್ತಾನೆ, UP ಹೋಗ್ತಾನೆ, ಎಲ್ಲ ಗೊತ್ತಾಗೋದು, ಎಲ್ಲ ಅಡ್ಡಾಡ್ಕೊತ ಇರ್ತೇನೆ ರೀ. ಅದು ಈಗ ನೋಡಿದ್ರೆ ನಿಮಗೇನು ಅನ್ನಿಸ್ತತಿ? ಈಗ ನಮ್ಗಿಂತ ನಾನು ಎಕ್ಸ್ಪೆನ್ಸ್ ನನಗೆ ಹೌದು ನೋಡಿದ್ರೆ ಅದು ಏನೋ ಒಂದು ದಾಲ್ಮೆ ಕಾಲ ಎಂದಾಗ ಗೊತ್ತಾಗ್ತೈತಲ್ರಿ ಸರ್. ಈಗ ಮುಂಬೈದಾಗ ಎಲೆಕ್ಷನ್ ಆತ, ಅದು ಹಂಗಾಗೈತೆ ರೀ. ಅದು ದಾಲ್ಮಿ ಕಾಲನೇ. ಅದಕ್ಕೂ ಏನು ಬಂದಿಲ್ಲ. ಇದಕ್ಕೆ ಏನಾರ ಸತ್ಯಮೇ ಜಯ ಅದ ರೀ ಸರ. ಅದು ಸ್ವಲ್ಪ ತ್ರಾಸ ಆಗ್ತದೆ. ಯಾರೂ ಆಗಲಿ, ನಾನು ಆಗಲಿ, ಆದ್ರಿ ನಾ ಏನು ಯಾರಿಗ್ಯಾರ ಈಗ ನೋಡ್ರಿ, 1 ಬಟ್ ತೋರಿಸಿದ್ರೆ 1 ಬಟ್ ಅವಂಗೆ 1 ಪರಮಾತ್ಮ ಗ್ಯಾರಂಟಿ ಇರ್ತಾನೆ. 3 ನನಗೆ ಬರುವ, ಇವತ್ತಿಲ್ಲ ನಾಳೆ ಬರುವ ಅವು. ಈಗ ನನಗೆ ಚಲೋ ಅನ್ನಿಸ್ತೈತಿ, ಯಾರ್ದೋ ಕೆಟ್ಟ ಮಾಡೋಕೆ ಚಲೋ ಅನ್ನಿಸ್ತೈತಿ. ನನ್ನ ಒಂದು ಫತ್ವಿ ಅದೇ, ಒಂದು ಇದದ, ಅದಕ್ಕೆ ಚಲೋ ಅನ್ನಿಸ್ತದೆ. ನಾಳೆ ಅವನ ಕಡೆ ಯಾರು ತೆಪ್ಪಿದ್ದಲ್ಲ, ಪರಮಾತ್ಮ ಕಡೆ ಗಾಡ್ ಇಸ್ ಗ್ರೇಟ್ ಅಂತೇವಲ್ರಿ ಸರ್ ನಾವು. ಪರಮಾತ್ಮ ಕಡೆ ಅಲ್ಲಾಗೆ ಘರ್ ಪರ್ ದೇರ್ ಹೇ ಅಂಧೇರೇ ನೈ. ಭಗವಂತನ ಹತ್ರ ಕತ್ತಲ ಇದೆ, ಆದರೆ ಅಲ್ಲ ಸಿಗ್ಬೇಕಾಗಿರ್ತಕ್ಕಂಥ ನ್ಯಾಯನೇ ಶೀಘ್ರದಲ್ಲಿ ಪರಮಾತ್ಮ ಕಡೆ ಸ್ವಲ್ಪ ತಾಳ್ಮೆ ಇದೆ, ಅದ್ರ ಕತ್ಲಿಲ್ಲ ಹೇಳೋ ಅಂದ್ರೆ ಹಿಂದಿಲೇ ಹೇಳೇನಿ, ಕನ್ನಡಲೇ ಹೇಳಕಂತಾನೆ. ಓಕೆ. ಈ ಇನ್ನೊಂದು ವಿಷಯಗಳನ್ನು ನಾವು ಕೇಳ್ತಾ ಇದ್ವಿ, ಮುಂದಿನ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರ್ತಾ ಇರುವಂಥ ಚುನಾವಣೆ ಬಗ್ಗೆ ಎಲ್ಲೋ ಒಂದು ಕಡೆ ಜೋಡಮನಿಯವರು ಚುನಾವಣೆಗೆ ಹೋಗ್ತಾರೆ ಅನ್ನುವಂಥ ಸುದ್ದಿ ಬರ್ತಾ ಇದಿಲ್ಲ ಸರ್, ಹೌದಾ ಸರ್? ಈ ಜಡ್ಪಿ ರೀ, ಜಡ್ಪಿಗೆ ನಾನು ನಿಂದಿರೋದಲ್ಲ. ಯಾಕಂದ್ರೆ ನನಗೂ ಕೂಡ ಈ ಚಿತ್ರ ಬಾರಿ ವಿಧಾನಸಭೆಗೆ ನಿಂತಂಥ ವ್ಯಕ್ತಿ ನಾನು. ನಮ್ಮ ಹಿರಿಯರು, ನಮ್ಮ ಲೀಡರ್, ಪಾರ್ಟಿ ಲೀಡರ್, ಅವ್ರು ಏನು ನನಗೆ ಹೋಲಿಸ್ಕೊಡ್ತಾರ ಅದನ್ನು ಮಾಡಕ್ಕೆ ತಯಾರ. ಯಾವ ಜವಾಬ್ದಾರಿ ಕೊಡ್ತಾರೆ, ಯಾವ ಜಡ್ಪಿ ಕೊಡಲಿ, ಟಿ ಪಿ ಕೊಡಲಿ, ಪಂಚಾಯತಿ ಕೊಡಲಿ, ಯಾವ ನನಗೆ ಕೊಡ್ತಾರೆ ನಾ ಗೆದಿಸ್ಕೊಂಬರ್ಬೇಕು ಕರ್ತೇವೆ ನಾವು. ರಾತ್ರಿ ಹಗಲಿ ಕೂಡಿ ಒಂದಾಗಿ ನಾ ಗೆದಿಸ್ಕೊಂಬರೋ ನಾನು ಅಷ್ಟು ಗ್ಯಾರಂಟಿ ಕೊಡ್ಬೋದು ನಾವು. ಆದರೆ ನೀವೇ ಹೋಗೋದಿಲ್ಲ, ನಾನು ನಿಂದಿರ್ತೀನಿ. ಆದರೆ ನೀವು ಇರೋದು ವಿಧಾನಸಭೆ. ಅದು ನಮ್ಮ ಪಕ್ಷ ನಮಗೇನೋ ಒಂದು ಕೊಟ್ರೆ ನಾವು ಮಾಡ್ತೇವೆ, ಕೊಳ್ಳಿಲ್ಲ ಅಂದ್ರೆ ನಾ ಪಕ್ಷಕ್ಕೆ ಅವ್ರು ಏನು ಹಿರಿಯರು ಹೇಳ್ತಾರೆ ಅದು ಕೇಳಕ್ಕೆ. ಯಾವತ್ತಾದರೂ ಅನಿಸುತ್ತಾ ನಿಮಗೆ, ಇಷ್ಟು ದಿನ ಆಯಿತು ನಾನು ಪಕ್ಷದಲ್ಲಿ ಬಂದು, ನನಗೆ ಇನ್ನುವರೆಗೆ ಯಾವುದಾದ್ರೂ ಒಂದು ನಾಮಿನೇಟ್ ಸ್ಥಾನ ಸಿಗಲಿಲ್ಲ, ನನಗೆ ಯಾವುದಾದ್ರು ನಾಮಿನೇಟ್ ಕೊಡಲಿಲ್ಲ, ನಾನು ಗೋವಾದಲ್ಲಿ ಪಕ್ಷಕ್ಕಾಗಿ ದುಡ್ದಿದ್ದೇನೆ, 23ರಲ್ಲಿ ಇಲ್ಲಿ ದುಡ್ದಿದ್ದೇನೆ,
ಇದು 2 ಸತಿ ನನಗೆ ಅಸಮಾಧಾನ ಆಗಿದ್ದಕ್ಕೆ ನಾನು ಹೊರಗಿದ್ದರೂ ಕೂಡ ನನಗೆ ಗೆಲ್ಲೋದಿಲ್ಲ ಅಂತ ಗೊತ್ತಾದರೂ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಿರಿ ಅಂತ ನಾನು ಹೇಳಿದ್ರೆ ನನಗೆ ಕಾಂಗ್ರೆಸ್ ಪಕ್ಷ ಈಗ ಏನಾದರೂ ಒಂದು ಸ್ಥಾನಮಾನ ಕೊಡಬೇಕಿತ್ತು ಅಂತ ಅನ್ಸುತ್ತಾ, ಯಾವತ್ತದು ಬಿಟ್ಟು ಹೋಗ್ಬೇಕಂತ ಅನ್ಸುತ್ತಾ ನಿಮಗೆ? ಇಲ್ರಿ, ಬಿಟ್ಟು ಹೋಗೋದು ಈಗ ನಾವು ಹೊಳ್ಳಿ ನಮ್ಮ ಮನೆಗೆ ನಾವು ಬಂದೇವಿ, ಗರ್ ವಾಪಸಿ ಆಗಿರಿ, ಗರ್ ವಾಪಸಿ ವಾಪಸ ನಮ್ಮ ಮನೆಗೆ ನಾವು ಬಂದಾಗ ಅವು ಇವತ್ತಿಲ್ಲ ನಾಳೆ ಕೊಡ್ಬೋದು. ಅವ್ರಿಗೆ ಗೊತ್ತದ ಇವತ್ತಿಲ್ಲ ನಾಳೆ ನಮ್ಮ ಪಾರ್ಟಿ ಲೀಡರ್ ಎಲ್ಲ ತಹಕೀಕತ್ ಮಾಡ್ತಾರೆ ಅವರು. ನಾವು ಹಂಗೆ ಅಡ್ಡಾಡಿದ್ರು ಇಡೀ ನಮ್ಮ ಭಾರತ ದೇಶದವ್ರದ ಕಡೆ ಬಾಯ್ಟ ಇರ್ತೈತಿ, ಕೊಡ್ಬೋದು ಅಂತ ಆಸೆ ಅದ. ಆದರೆ ನಾವು ಪಾರ್ಟಿ ಬಿಟ್ಟು ಹೋಗೋದು ಒಮ್ಮೆ ಹೋಗೇನೆ ಮತ್ತೊಮ್ಮೆ ಆಗೋದಿಲ್ಲ. ಇಲ್ಲ ಬೇಡ. ಅದು ಯಾವ ರೀತಿ ಸ್ಟ್ರಗಲ್ ಮಾಡ್ತಾ ಇದ್ದೀರಿ ಕ್ಷೇತ್ರದಲ್ಲಿ ಈ ಗ್ಯಾರಂಟಿ ಬಗ್ಗೆ? ಯಾವ ರೀತಿ ಸ್ಟ್ರಗಲ್ ಮಾಡ್ತಾ ಇದ್ದೀರಿ? ಯಾವ ರೀತಿ ಫೈಟ್ ಮಾಡ್ತಾ ಇದ್ದೀರಿ ಕ್ಷೇತ್ರದಲ್ಲಿ? ಯಾವ ರೀತಿ ಓಡಾಡ್ತಾ ಇದ್ದೀರಿ ಪಕ್ಷ ಕಟ್ಟಲಿಕ್ಕೆ? ಮುಂದೆ 28-29ರಲ್ಲಿ ಪಕ್ಷ ಗೆಲ್ಲಿಸಲಿಕ್ಕೆ ಆ ಟಿಕೆಟ್ ಆಕಾಂಕ್ಷಿ ನೀವು ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ಅಥವಾ ನಿಮಗೆ ಸಿಗ್ಬೋದು, ಮತ್ತೊಬ್ರಿಗೆ ಸಿಗ್ಬೋದು. ಆದರೆ ನಿಮ್ಮ ಪಕ್ಷ ಕಟ್ಟಲಿಕ್ಕೆ ಇಲ್ಲಿ ಯಾವ ರೀತಿ ಶ್ರಮ ವಹಿಸ್ತಾ ಇದ್ದೀರಿ? ಯಾವ ರೀತಿ ಫೈಟ್ ಮಾಡ್ತಾ ಇದ್ದೀರಿ? ನಮ್ಮದು ಈಗ ಜಡ್ಪಿ ಕ್ಷೇತ್ರ, ಸೌಂಶಿ ಜಡ್ಪಿ ಕ್ಷೇತ್ರ, ಗುಡ್ಗೇರಿ ಜಡ್ಪಿ, ಕಮಡೋಳಿ ಜಡ್ಪಿ ಕ್ಷೇತ್ರ, ಎಳವಾಳ ಜಡ್ಪಿ ಕ್ಷೇತ್ರ, ಹುಬ್ಳಿ ತಾಲೂಕು 2 ಬರ್ತಾವ ಜಡ್ಪಿ ಕ್ಷೇತ್ರ. ಯಾರ್ಯಾರಿಗೆ ಏನು ಕೆಲಸ ಆಯ್ತು ಅದು ನಾ ಮಾಡ್ಕೊತ ಅದೇನು ಸರ್. ಮೊನ್ನೆ ಒಂದು ದೊಡ್ಡ 200 ಮಂದಿದು 200 ಮಂದಿದು ಒಂದು ಕಣ್ಣದ ಆಪ್ರೇಷನ್ ಮಾಡಿಸಿದ್ವಿ. 48 ಮಂದಿಗೆ ಆಪ್ರೇಷನ್ ಮಾಡಿಸಿದ್ವಿ ಅಂತ 5 ಮಂದಿಗೆ ಒಂದು ಇದನ್ನು ಮಾಡಿಸಿದ್ವಿ ಆಪ್ರೇಷನ್. ಇದನ್ನು ಅದು ಮಾಡ್ಕೊತದೆ. ಯಾರ ಫಂಕ್ಷನ್ಗೆ ಹೋದು ಎಲ್ಲಿ ಏನು ಇರ್ತೈತಿ ಪಕ್ಷದ ಕೆಲಸ ಅದು ಮಾಡ್ತೀನಿ. ಕಾಂಗ್ರೆಸ್ ಟಿಕೆಟ್ ನನಗೂ ಸಿಗ್ಬೋದು, ಅವ್ರಿಗೂ ಒಂದು 8 ಮಂದಿ ಅದಾರ, ಅವ್ರಿಗೂ ಸಿಗ್ಬೋದು. ಯಾರು ಸಿಗ್ತೈತೆ ಅದು ನನಗೆ ಗೊತ್ತಿಲ್ಲ. ನನ್ನ ಏನು ಪಕ್ಷಕ್ಕೆ ಏನು ರಾತ್ರಿ ಹಗಲಿ ಕೂಡಿ ದುಡಿಬೇಕು ನಾ ದುಡಿತೀನಿ. ನಮ್ಮ ಪಕ್ಷದಾರು ಏನು ವಾರ್ನಿಂಗ್ ಇದನ್ನು ಕೊಡ್ತಾರೆ, ಡೈರೆಕ್ಷನ್ ಕೊಡ್ತಾರೆ, ಆ ಜವಾಬ್ದಾರಿ ಕೊಡ್ತಾರೆ, ಆ ಡೈರೆಕ್ಷನ್ದಾಗ ನಾವು ನಡಿತೀವಿ. ರಾತ್ರಿ ಹಗಲಿ ಕೂಡಿ ದುಡಿತೀವಿ ಅಂತ. ಈ ಜಡ್ಪಿ ಆಗಲಿ ಟಿ ಪಿ ಆಗಲಿ ಯಾವುದೋ ಒಂದು ಕೆಲಸ ಇದ್ದರೆ ನಾವು ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ, ಓಕೆ. ನಾನು ಸಮಯದ ವಿಚಾರ ಮಾಡುತ್ತಾ ಸಂದರ್ಶನ ಕೊನೆ ಅಂತ ಮುಗಿಸ್ತಾ ಇದ್ದೀನಿ. 28 ಚುನಾವಣೆಗೆ ನಿಮ್ಮ ನಡೆ ಏನಾಗಬಹುದು? ನೋಡ್ರಿ, ಈ 28 ಚುನಾವಣೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ 140 ಸೀಟ್ ಬರ್ತೈತಿ. ಇದಕ್ಕಿಂತ 155 ಸೀಟ್ ಬರೋ ಎಲ್ಲ ಕಡೆ ಅಷ್ಟು ಚಲೋ ಅದ. ಇನ್ನು ಮೊನ್ನೆ ಬೀದರು, ಗುಲ್ಬರ್ಗ, ಆಮೇಲೆ ಇದಕ್ಕೆ ಹೋಗಿದ್ನಿ ಬಿಜಾಪುರ, ಅವು ಯಾವ ಸೈಡ್ ಎಲ್ಲ ಕಲ್ಯಾಣ ಕರ್ನಾಟಕ ಎಲ್ಲ ಅಡ್ಡಾಡಿ ಬಂದೆ. ಈಗ ಬೆಳಗಾವಿ ಅಂದ್ರೆ ನಮ್ಮದು ಲೋಕಲ್ ಭಾಷಾ ಮರಾಠಿ ಬರ್ತೈತೆ, ಕನ್ನಡ ಅಲ್ಲಿ ಎಲ್ಲ ವಾತಾವರಣ. ಇದು ಗೋವಾದಾಗ ನೋಡ್ರಿ, ನಾ ಹೇಳಕ್ಕೆ ಇಷ್ಟಪಡ್ತೇನೆ, ಗೋವಾದಾಗ ಈ ಸರಿ ಫುಲ್ ಕಾಂಗ್ರೆಸ್ ಆಗ್ತದೆ. ಗೋವಾದಾಗ ನಮ್ಗೆ ಭಾಷಾನೂ ಬರ್ತೈತಿ. ನಮ್ಮ ಡಿ ಕೆ ಶಿ ಅಣ್ಣಾರಾಗಲಿ, ಸಿದ್ದರಾಮಯ್ಯ ಅಣ್ಣಾರಾಗಲಿ, ಅವ್ರು ಏನಾರ ನಮ್ಗೆ ಯಾರದಾರ ಕೂಟ ಅಲ್ಲೇ ಹೋಗಪ್ಪ ಉಸ್ತುವಾರಿ ಹೋಗಂದ್ರೆ ನಾವು ಹೋಗಕ್ಕೆ. ಆ ಗಿರೀಶ್ ಮುಂಚೆ ಕಾಂಗ್ರೆಸ್ಗೆ ಇದ್ದು ನೋಡಿ, ರಾಹುಲ್ ಗಾಂಧಿ ಪಿ ಎ ಇದ್ರು ಕಾಂಗ್ರೆಸ್. ಅವ ನನ್ನ ಫ್ರೆಂಡ್, ಅವಂಗೂ ಕೇಳ್ಬೋದು ನೀವು, ಗಿರೀಶ್ ಚೌಡನ್ಕರ್ ಅಂತ. ಹಲವಾರು ಅಲ್ಲಿಯೂ ಮಾಡ್ಯಾನ್ರಿ ಕೆಲಸನ. ಪಕ್ಷ ಬಿಟ್ಟಿಲ್ಲ, ಅವಾಗೂ ಬಿಟ್ಟಿಲ್ಲ, ಈಗೂ ಬಿಡೋದಿಲ್ಲ. ನಡ್ರಾಕ ಮತ್ತು ಏನಾರ ಸ್ವಲ್ಪ ಇರೋತದಲ್ರಿ. ನಾ ಸಣ್ಣ ಲೀಡರು, ನನ್ಕಿಂತ ದೊಡ್ಡ ಲೀಡರ್ ತೆಪ್ಪ ಮಾಡ್ತಾರೆ. ಮೊನ್ನೆ ಎಕ್ಸಾಂಪಲ್ಗೆ ಜಗದೀಶ್ ಶೆಟ್ಟರ್ ಆದ್ರು, ಕಾಂಗ್ರೆಸ್ ಬಂದ್ರು, ಒಳ್ಳೆ ಬಿಜೆಪಿಗೆ ಹೋದ್ರು, ಅವ್ರದೊಂದು ಚೀಫ್ ಮಿನಿಸ್ಟರ್ ಆದಾರು. ನನ್ನಂತ ನಾನೇನು ಮಾಮೂಲಿ ಮನುಷ್ಯ. ಓಕೆ, ಥ್ಯಾಂಕ್ ಯು ಸರ್. ಕೊನೆಯದಾಗಿ, ಈ ಹಳ್ಳಿ ಭಾಗದಲ್ಲಿ ನೀವು ಓಡಾಡ್ತಾ ಇರ್ತೀರಿ, ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀರಿ, ಪಕ್ಷದಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಈ ಗ್ಯಾರಂಟಿ ಬಗ್ಗೆ ಜನ ಏನು ಮಾತಾಡ್ತಾ ಇದ್ದಾರೆ ನೋಡ್ರಿ? ಜನ ಈ ಬಿ ಜೆ ಪಿ ಅವ್ರು ಆಗದಂಥ ಮಾತಾಡ್ತಾರೆ. ಬಿ ಜೆ ಪಿ ಅವರು ಜನ ಎಲ್ಲರೂ ಸಂತೋಷ ಅದಾರ. ಒಂದು ಯಾರಿಗೆ ಅನ್ನ ಸಿಗ್ತಿದ್ದಿಲ್ಲ, ಅದು ಹೊಡೆತುಂಬ ಅನ್ನ ಸಿಗಾಕುಂತೈತಿ. ಅದಕ್ಕೆ ಮತ್ತೆ ಕಮ್ಮಿ ಬಿದ್ದರೆ ಅದಕ್ಕೆ ರೊಕ್ಕನೂ ಹಾಕಾಕುಂತಾರ. ಅದಕ್ಕೆ ಮತ್ತು ಹೊಳ್ಳಿ ಎಣ್ಣೆ, ಗೋಧಿ ಮತ್ತು ಸಕ್ಕರೆ ಏನೇನ ಕೊಡತ್ತಾರ. ಮತ್ತು ಫ್ಯಾಮ್ಲಿ ಫುಲ್ ರೇಷನ್ನ ಕೊಟ್ಟಂಗಾತು. ಒಂದೇದು ಫ್ಯಾಮ್ಲಿ ಕಿಟ್ಟ ಕೊಟ್ಟಂಗತ್ತಲ್ರಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಫ್ಯಾಮ್ಲಿ ಕಿಟ್ಟ ಕೊಡಾವತ್ತೈತಿ. ಪ್ಲಸ್ ಬಸ್ಗೆ ಹೋಗುವಂಥದ್ದು ಅದು ಭಾಳ ಅನುಕೂಲ. ಹೌದು, ಶಕ್ತಿ ಯೋಜನೆ, ಉಚಿತವಾಗಿ ಪ್ರಯಾಣ. ಹಾಂ, ಯಾಕಂದ್ರೆ ಇದಕ್ಕೆ ನೋಡ್ರಿ, ಈಗ ನಾವೊಂದು ಬಡವದ, ನಮ್ಮ ಫ್ಯಾಮ್ಲಿದಾಗ ಬಡವ್ರು ಅದಾರ.
ನಾನು ಒಂದು 1,000 ರೂಪಾಯಿ ತೊಗೊಂಡು ಯಾವ್ದಾರ ದೇವಸ್ಥಾನಕ್ಕೆ ಈಗ ಮಂಜುನಾಥ ಇದಕ್ಕೆ ಹೋಗೋದೈತಿ, ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಹೋಗೋದೈತಿ, ಇಲ್ಲ ಈಗ ನಾವು ಮತ್ತೆ ಇನ್ನೊಂದು ಯಾವ್ದಾರ ದೇವಸ್ಥಾನಕ್ಕೆ ಹೋಗೋದೈತಿ. ಆಮೇಲೆ ಏನಾದೈತ್ರಿ ಅಂದರೆ ಹೋಗುವಷ್ಟು ಕೆಪಾಸಿಟಿ ಇರೋದಿಲ್ಲ ಅದು. ಈಗ ಫ್ರೀ ಆಗೈತೆ ಬಸ್, ಊಟದ್ದು ಏನಾರು ಕಟ್ಕೊತಾರ, ಇಲ್ಲೇ ಹಳ್ಳ್ಯಾಗ ರೊಟ್ಟಿ ಗಿಟ್ಟಿ ಕಟ್ಕೊಂಡು 2 ದಿವಸದ ಒಂದು ಚೂರು ಚಾರು ಏನಾರ ಅಲ್ಲಿ ಸಾಂಬಾರು ತೊಗೊಂಡು ತಿಂತಾರೆ, ತೊಗೊಂಡು ಹೋಗಿ ದೇವಸ್ಥಾನ ಮಾಡಿ ಬರ್ತಾರೆ. ಇದು ಭಾಳ ಜನ ಭಾಳ ಒಪ್ಪಿಗೆ ಅಂತ ಜನ ಅದ, ಒಪ್ಪೈತಿ, ನಮ್ಮ ಸರ್ಕಾರಕ್ಕೆ ಒಪ್ಪೈತಿ. ಎಸ್, ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಮತದಾರರಿಗೆ ಮತ್ತು ಹಜರತ್ ಅಲಿ ಜೋಡುಮನಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಮತ್ತು ಗೋವಾದಲ್ಲಿ ಹಜರತ್ ಅಲಿ ಶೇಖ್ ಅವರು, ಇಲ್ಲಿ ಜೋಡುಮನಿ ಅಲ್ಲಿ ಶೇಖ್ ಅವರು, ಈ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ 2028ರ ಮುಂದಿನ ಪ್ರಬಲ ಆಕಾಂಕ್ಷಿ ಅನ್ನೋದಕ್ಕಿಂತ ಒಂದು ನಿಷ್ಠಾವಂತ ಕಾರ್ಯಕರ್ತ, ಪಕ್ಷ ದುಡಿದು ಕಟ್ಟಿ ಬೆಳೆಸೋದ್ರಲ್ಲಿ ನಾನು ಒಬ್ಬ ಕೈ ಜೋಡಿಸ್ತೇನೆ, ಜೋಡುಮನಿ ಕೈ ಜೋಡಿಸ್ತೇನೆ ಅನ್ನೋದರ ರೂಪದಲ್ಲಿ ಮುಂದೆ ಹೋಗ್ತಾ ಇದ್ದೀರಿ. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ 2028ರ ದೂರದೃಷ್ಟಿ ಕೋನದಾಗ ಏನು ಗ್ರೌಂಡ್ ರಿಯಾಲಿಟಿ ವರ್ಕ್ ನಡೀತಾ ಇದೆ ಅಂಥದ್ದೇ ಸಂದರ್ಭದಲ್ಲಿ ಕೊನೆಯದಾಗಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಕ್ಷೇತ್ರ ಜನತೆಗೆ? ನಾ ಇಡೀ ಧಾರವಾಡ ಲಾರ್ಡ್ ಸಾಹೇಬರು ಅವರು ಭಾಳ ಚೆನ್ನಾಗಿ ಮಾಡ್ತಾರೆ. ಲೇಬರ್ಗೆ ಕಿಟ್ಟು ಆವು ಇವು ಹಲವಾರು ಕಡೆ ಪುರ್ಸತ್ ಇರೋದೆಲ್ಲ ಕೆಲಸ ಮಾಡ್ತಿರ್ತಾರೆ. ನಮ್ಮ ಕುಂದಗೋಳ ತಾಲೂಕು, ಹುಬ್ಬಳ್ಳಿ ತಾಲೂಕು, ಕುಂದಗೋಳ ತಾಲೂಕು ಮತಕ್ಷೇತ್ರ ಜನಕ್ಕೆ ಅವರು ಆಭಾರಿಯಾಗಿ ಅವ್ರ ಮನೆ ಮಗ ಆಗಿ ನಾ ಅವ್ರಿಗೆ ದುಡಿತೀನಿ ರಾತ್ರಿ ಆಗಲಿ ಕೂಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಹಜರತ್ ಅಲಿ ಜೋಡುಮನಿ ಅವರೇ. ಎಲ್ಲೂ ಕೂಡ ಅಹಂಕಾರ ತೋರಿಸಲಿಲ್ಲ, ಎಲ್ಲೂ ಕೂಡ ನೀವು ಕ್ಷೇತ್ರದ ಕಡೆ ಗಮನ ಬಿಡಲಿಲ್ಲ. ಆದರೂ ಕೂಡ ನಿಷ್ಠಾವಂತ ಕಾರ್ಯಕರ್ತನಾಗಿ ನನಗೊಂದು ಅವಕಾಶ ಸಿಕ್ಕರೆ ಮನಿ ಮಗನಾಗಿ ನಾನು ದುಡಿತೇನೆ, ದತ್ತಪುತ್ರನಾಗಿ ದುಡಿತೇನೆ, ಅವ್ರ ಕಷ್ಟ ಸುಖದಾಗ ನಾ ಭಾಗಿಯಾಗ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಆ ಭಗವಂತ ನಿಮಗೆ ಯಶಸ್ಸನ್ನು ಕೊಡಲಿ. ಆದಷ್ಟು ಬೇಗ ಈ ಹಸಿರು ಟವಾಲು ಇಲ್ಲಿ ಕೂತಿದೆ, ಈ ಹಸಿರು ಟವಾಲು ವಿಧಾನಸೌಧದಲ್ಲಿ ಕೂಡಲಿ ಅಂತ ಹೇಳೋದ ಸಂದರ್ಶನ ಮುಗಿಸ್ತಾರೆ. ನಮಸ್ತೆ, ಥ್ಯಾಂಕ್ ಯು. ನಮಸ್ತೆ.